ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಹೊಸದಾಗಿ KGID ಪಾಲಿಸಿಯನ್ನು ಮಾಡಿಸುವುದು ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ಸಂಪೂರ್ಣವಾದಂಥ ವಿಡಿಯೋ. ಈಗಾಗಲೇ KGID ಹೊಂದಿದ್ದು ಅವರು KGID ವೆಬ್ಸೈಟ್ಗೆ ಲಾಗಿನ್ ಆಗಲು ತಮ್ಮ ಹಳೆಯ KGID ನಂಬರನ್ನು ಎಂಟರ್ ಮಾಡಿ OTPಯನ್ನು ನೀಡಿ ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಈಗಾಗಲೇ ಇರ್ತಕ್ಕಂತಹ KGID ಪಾಲಿಸಿ ಜೊತೆಗೆ ಹೊಸದಾಗಿ ಪಾಲಿಸಿಯನ್ನು ಮಾಡಿಸಲು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ನಂತರ ಯಾವ ರೀತಿ ಯಾವ ಹಂತಗಳನ್ನು ಅನುಸರಿಸಬೇಕು ಸಂಪೂರ್ಣವಾದ ಮಾಹಿತಿ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಮೆನ್ಯೂ ಬಟನ್ 3 ಗೆರೆಗಳನ್ನು ಕ್ಲಿಕ್ ಮಾಡಿ ಅಲ್ಲಿ ಲೈಫ್ ಇನ್ಶೂರೆನ್ಸ್ಗೆ ಬಂದಾಗ KGID ನ್ಯೂ ಪಾಲಿಸಿ ಇಲ್ಲಿ ಕಾಣ್ತಾ ಇರುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ನೌಕರರ ಮಾಹಿತಿ ಸರಿ ಇದೆಯೇ ಅಥವಾ ಅಪ್ಡೇಟ್ ಮಾಡಬೇಕೇ ಅಂತಕ್ಕಂತಹ ಕಾಶನ್ ಬರುತ್ತೆ. ಇಲ್ಲಿ ಆ ಕಾಶನ್ಗೆ ನಾವು ಎಲ್ಲ ಮಾಹಿತಿ ಸರಿ ಇದ್ದಲ್ಲಿ ನೋ ಎಂದು ಕೊಡಬೇಕಾಗತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಓದಿ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲಿಗೆ ನಮಗೆ 6 ಹಂತಗಳಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ನೌಕರರ ಒಂದು ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ ನಾವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ಗೆ ಬಂದಾಗ ಇಲ್ಲಿ ಕನ್ನಡದಲ್ಲಿ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಆ ಕನ್ನಡದಲ್ಲಿ ಹೆಸರನ್ನು ಟೈಪ್ ಮಾಡಲು ನುಡಿಯನ್ನು ಬಳಸಬೇಕು. ಇಲ್ಲಿ 6 ಹಂತಗಳಲ್ಲಿ ನಾವು ತುಂಬಬೇಕಾಗತ್ತೆ. ಇಲ್ಲಿ ನುಡಿ ಯೂನಿಕ್ ಕೋಡ್ನಲ್ಲಿ ಟೈಪ್ ಮಾಡಬೇಕು. ಅಕಸ್ಮಾತ್ ನೀವು ಟೈಪ್ ಮಾಡಲು ಯೂನಿಕ್ ಕೋಡ್ನಲ್ಲಿ ಅಲ್ಲಿ ಬರದೇ ಇದ್ದಲ್ಲಿ ಮೈಕ್ರೋಸಾಫ್ಟ್ ವರ್ಡ್ MS ವರ್ಡ್ನಲ್ಲಿ ನೀವು ನುಡಿ ಆನ್ ಮಾಡಿಕೊಂಡು ತುಂಗಾ ಫಾಂಟ್ನಲ್ಲಿ ಕನ್ನಡದಲ್ಲಿ ನೌಕರರ ಹೆಸರು, ತಂದೆಯ ಹೆಸರು, ಹಾಗೆ ಅವರ ಒಂದು ಸ್ಪೌಸ್ ನೇಮ್ ಅಂದರೆ ಗಂಡ ಅಥವಾ ಹೆಂಡತಿ ಹೆಸರನ್ನು ಟೈಪ್ ಮಾಡಿ ಇಟ್ಟುಕೊಂಡು ಕಾಪಿ ಆ್ಯಂಡ್ ಪೇಸ್ಟನ್ನು ಮಾಡ್ಕೋಬಹುದು. ಇಲ್ಲಿ ನಾನು ಅದೇ ರೀತಿ ಕಾಪಿ ಪೇಸ್ಟ್ ಮಾಡಿಕೊಂಡು ಮುಂದುವರಿತಾ ಇದ್ದೇನೆ. ನಂತರ ಇಲ್ಲಿ ನೌಕರರ ಹೆಸರು, ತಂದೆಯ ಹೆಸರಾದ ನಂತರ ಅವರ ಜನ್ಮಸ್ಥಳವನ್ನು ಎಂಟರ್ ಮಾಡಬೇಕು. ನಂತರ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕಾಗತ್ತೆ. ಇದು ಬೇಸಿಕ್ ಡೀಟೇಲ್ಸ್ನಲ್ಲಿ ಬರ್ತಕ್ಕಂತಹ ಒಂದು ಡೀಟೇಲ್ಸನ್ನು ಇಲ್ಲಿ ತುಂಬಬೇಕು. ಇಮೇಲ್ ಐಡಿ ಆದ ನಂತರ ನೌಕರರ ಒಂದು ವಿಳಾಸ, ಇಲ್ಲಿ ಇಮೇಲ್ ಐಡಿಯನ್ನು ತುಂಬ್ತಾ ಇದ್ದೇನೆ. ಇಮೇಲ್ ಐಡಿಯನ್ನು ತುಂಬಿದ ನಂತರ ನೌಕರರ ವಿಳಾಸವನ್ನು ಪರ್ಮನೆಂಟ್ ಅಡ್ರೆಸ್ಸನ್ನು ತುಂಬಬೇಕಾಗತ್ತೆ. ಈ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ತುಂಬಬೇಕು. ಅಲ್ಲಿ ಮೇಲೆ ನಾವು ತುಂಬಿರ್ತಕ್ಕಂಥದ್ದು ಕೇವಲ ಅವರ ಜನ್ಮಸ್ಥಳ. ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸನ್ನು ಪೂರ್ತಿಯಾಗಿ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅಡ್ರೆಸ್ ನೀಡಿದ ನಂತರ ಕೆಳಗಡೆ ಬಂದಾಗ ಅಲ್ಲಿ ಸ್ಪೌಸ್ ನೇಮ್ ಇರುತ್ತೆ, ಮ್ಯಾರಿಡ್, ಅನ್ಮ್ಯಾರಿಡ್. ಆ ಒಂದು ಸ್ಪೌಸ್ ನೇಮನ್ನು ಸಹ ಅಲ್ಲಿ ನಾವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಪೌಸ್ ನೇಮ್ ಕೊಟ್ಟು ಅವರು ಸ್ಪೌಸ್ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ನೋ ಅನ್ನು ಸೆಲೆಕ್ಟ್ ಮಾಡಿ ನಂತರ ಸೇವನ್ನು ಕ್ಲಿಕ್ ಮಾಡಬೇಕು. ಕೆಳಗಡೆ ಬಾಟಮ್ನಲ್ಲಿ ಸೇವ್ ಕ್ಲಿಕ್ ಮಾಡಿದ ನಂತರ ಓಕೆ ಒಂದು ಡೈಲಾಗ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟನ್ನು ನೀಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟನ್ನು ನಾವು ಕ್ಲಿಕ್ ಮಾಡಿದಾಗ ಮುಂದಿನ ಹಂತಕ್ಕೆ ನಮ್ಮ ಅಪ್ಲಿಕೇಶನ್ ಫಾರ್ವರ್ಡ್ ಆಗುತ್ತೆ. ಇದು ಮೊದಲನೇ ಬೇಸಿಕ್ ಅಂತ. ಇದಾದ ನಂತರ ಪ್ರೀಮಿಯಂ, ನೀವು ಹೊಸದಾಗಿ ಮಾಡಿಸಬೇಕಾಗಿರ್ತಕ್ಕಂತಹ ಪ್ರೀಮಿಯಂ ಹೇಗೆ. ಈಗಾಗಲೇ ಹಳೆಯ ಒಂದು ಪಾಲಿಸಿ ಅದರ ವಿವರ ಪ್ರೀಮಿಯಂ ಕಾಣ್ತಾ ಇರುತ್ತೆ. ಈಗ ಹೊಸದಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪ್ರೀಮಿಯಂ ಎಷ್ಟು ನೀವು ಅಮೌಂಟನ್ನು ಈ ಒಂದು ಪ್ರೀಮಿಯಂಗೆ ನೀವು ಆ್ಯಡ್ ಮಾಡ್ತಾ ಇದ್ದೀರಾ, ಮಂತ್ಲಿ ಪ್ರೀಮಿಯಂ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೀಡಬೇಕಾಗತ್ತೆ. ಈಗಾಗಲೇ ಇರುವ ಪಾಲಿಸಿಯನ್ನು ಬಿಟ್ಟು ಹೊಸದಾಗಿ ಮಾಡಿಸ್ತಾ ಇರ್ತಕ್ಕಂಥ ಪಾಲಿಸಿಯ ಪ್ರೀಮಿಯಂ ಅಮೌಂಟನ್ನು ಇಲ್ಲಿ ನಾವು ಟೈಪ್ ಮಾಡಿ ನಂತರ ಸೇವನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟನ್ನು ನೀಡಬೇಕಾಗತ್ತೆ. ಇಲ್ಲಿ ಸೇವ್ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಡೈಲಾಗ್ ಬಾಕ್ಸ್ ಬರುತ್ತೆ. ಓಕೆ ಪ್ರೆಸ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಬಾಟಮ್ನಲ್ಲಿರ್ತಕ್ಕಂತಹ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಪ್ರೀಮಿಯಮ್ ಎಲ್ಲ ಆ್ಯಡ್ ಆಗಿದೆ. ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ನೆಕ್ಸ್ಟ್ ಟ್ಯಾಬ್ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅಂತ ಬಂದಾಗ ಮೊದಲು ನೌಕರರ ತಂದೆ, ಅವರ ಒಂದು ತಂದೆಯನ್ನು ಸೆಲೆಕ್ಟ್ ಮಾಡಿ ಹೆಸರು ಬರುತ್ತೆ. ನಂತರ ಅವರ ಜನ್ಮ ದಿನಾಂಕವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲಿಗೆ ವರ್ಷ, ನಂತರ ತಿಂಗಳು, ಆ ನಂತರ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅವರು ಜೀವಂತವಾಗಿದ್ದಾರೆ ಇಲ್ಲವೇ ಅದನ್ನು ಮೆನ್ಷನ್ ಮಾಡಬೇಕು. ಅವರ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಕಾರಣವನ್ನು ಸಹ ಮೆನ್ಷನ್ ಮಾಡಬೇಕು. ತಂದೆಯ ನಂತರ ಆ್ಯಡನ್ನು ಕ್ಲಿಕ್ ಮಾಡಿ ತಾಯಿಯ ಒಂದು ಮಾಹಿತಿಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ತಾಯಿಯ ಹೆಸರು ಮತ್ತು ಅವರ ಜನ್ಮ ದಿನಾಂಕ ಮತ್ತು ಅವರ ಸ್ಥಿತಿ ಎಲ್ಲವನ್ನು ಸಹ ಮೆನ್ಷನ್ ಮಾಡಿ ಆ್ಯಡ್ ಕೊಡಬೇಕಾಗತ್ತೆ. ತಂದೆ ತಾಯಿಯ ನಂತರ ನೌಕರರ ಒಂದು ಸ್ಪೌಸ್ ಅಂದಾಗ ಅವರ ಗಂಡ ಅಥವಾ ಹೆಂಡತಿಯ ಒಂದು ಮಾಹಿತಿ, ಅದಾದ ನಂತರ ಮಕ್ಕಳ ಮಾಹಿತಿ ಎಲ್ಲವನ್ನು ಆ್ಯಡ್ ಮಾಡ್ತಾ ಹೋಗಿ ನಂತರ ಸೇವನ್ನು ಕೊಟ್ಟು
ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ ನಂತರ ನಾಮಿನಿ ಬರುತ್ತೆ. ನಾವು ಸೇವ್ ಮಾಡಿರ್ತಕ್ಕಂತಹ ನೌಕರರ ಡಿಪೆಂಡೆಂಟ್ಸ್ನಲ್ಲಿ ನಾಮಿನಿಯನ್ನು ಸೆಲೆಕ್ಟ್ ಮಾಡಬೇಕು. ಅವರಿಗೆ ಎಷ್ಟು ಶೇರ್ 100% ಕೊಡ್ತಾರೆ ಅಥವಾ 2 ನಾಮಿನಿ ಅಥವಾ 3 ಜನ ನಾಮಿನಿಯನ್ನು ನಾವಿಲ್ಲಿ ಆ್ಯಡ್ ಸಹ ಮಾಡಬಹುದು. ನಂತರ ಸೇವ್ ಕೊಟ್ಟು ಓಕೆಯನ್ನು ಕೊಟ್ಟಾಗ ಫಾರ್ವರ್ಡ್ ಆ ಒಂದು ಪೂರ್ತಿ ನಾಮಿನೇಷನ್ ಕಂಪ್ಲೀಟ್ ಆಗುತ್ತೆ. ಸೇವ್ ಕೊಟ್ಟ ನಂತರ ನೆಕ್ಸ್ಟನ್ನು ಕೊಟ್ಟಾಗ ಇಲ್ಲಿ ಪರ್ಸನಲ್ ಒಂದು ಡೀಟೇಲ್ಸ್ನಲ್ಲಿ ನಮ್ಮ ಹೈಟ್ ಮತ್ತು ವೆಯ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಹೈಟನ್ನು ಬಂದು ನಾವು ಸೆಂಟಿಮೀಟರ್ಸ್ನಲ್ಲಿ ಮೆನ್ಷನ್ ಮಾಡಬೇಕು. ನಂತರ ವೆಯ್ಟನ್ನು ಮೆನ್ಷನ್ ಮಾಡಬೇಕು. ಅದಾದ ನಂತರ ಈ ಒಂದು ಪರ್ಸನಲ್ ಅಂದಾಗ ಫಿಸಿಕಲ್ ಡೀಟೇಲ್ಸ್ನಲ್ಲಿ ನಮ್ಮ ಹೆಲ್ತ್ಗೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನು ಓದ್ತಾ ನಾವು ಅಲ್ಲಿ ನೋ ಅಂತ ಕೊಟ್ಟಾಗ ಯಾವುದೇ ರೀತಿ ಮಾಹಿತಿಯನ್ನು ತುಂಬಬೇಕಾಗಿಲ್ಲ, ಅದು ಬ್ಲಾಕ್ ಆಗುತ್ತೆ. ಎಸ್ ಅಂತ ಕೊಟ್ಟಾಗ ಆ ಕಾಲಮ್ನಲ್ಲಿ ರಿಮಾರ್ಕ್ಸ್ ಏನಿದೆ ಅಂತ ಬರೆಯಬೇಕು. ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲು ಮುಂದೆಯೇ ಚೂಸ್ ಫೈಲ್ ನೀಡಿರುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಂದು ಮಾಹಿತಿಯನ್ನು ಓದ್ತಾ ಎಲ್ಲವನ್ನು ಸಹ ಎಸ್ ಇದ್ದಲ್ಲಿ ಅದಕ್ಕೆ ಕಾರಣ ಕೊಟ್ಟು ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲದೇ ಹೋದಲ್ಲಿ ಅಲ್ಲಿ ನೋ ಅಂತ ಕೊಡಬೇಕು. ಮಹಿಳಾ ಒಂದು ನೌಕರರ ಕೊನೆಯ ಮಾಹಿತಿ ಅವರ ಒಂದು ಮೆನ್ಸ್ಟ್ರಲ್ ಪೀರಿಯಡನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಸೇವನ್ನು ಕೊಟ್ಟು ನಾವು ನೆಕ್ಸ್ಟ್ ಸ್ಟೆಪ್ ಆಗಿರ್ತಕ್ಕಂತಹ ಪೇಮೆಂಟ್ ಸ್ಟೆಪ್ಗೆ ಹೋಗಬಹುದಾಗಿರುತ್ತೆ. ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೇನೆ. ನಂತರ ಇಲ್ಲಿ ಸೇವ್ ಕೊಟ್ಟು ನೆಕ್ಸ್ಟ್ಗೆ ಬಂದಿರ್ತೇನೆ. ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ ಓದ್ಕೊಂಡು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸೇವ್ ಕೊಟ್ಟು ಮುಂದಿನ ಹಂತಕ್ಕೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ಮುಂದಿನ ಹಂತಕ್ಕೆ ಈ ಒಂದು ಅಪ್ಲಿಕೇಶನ್ ಫಾರ್ವರ್ಡ್ ಆಗುತ್ತೆ. ಈ 6 ಹಂತಗಳನ್ನು ಮುಗಿಸಿದ ನಂತರ 7ನೇ ಹಂತವಾಗಿ ಇಲ್ಲಿ ಅಪ್ಲಿಕೇಶನ್ ಒಂದು ನಾವು ಏನು ಪ್ರೀಮಿಯಮನ್ನು ಸೆಲೆಕ್ಟ್ ಮಾಡ್ತೀವೋ ಆ ಪ್ರೀಮಿಯಮನ್ನು ಕಟ್ತಕ್ಕಂತಹ ಪೇ ಥ್ರೂ K2 ಅಂತಕ್ಕಂತಹ ಆಪ್ಷನ್ ಬರುತ್ತೆ. ಅಲ್ಲಿ ಪಕ್ಕದಲ್ಲೇ ಪ್ರಿಂಟ್ ಅಂತಕ್ಕಂಥದ್ದು ಬರುತ್ತೆ. ಪ್ರಿಂಟನ್ನು ಕ್ಲಿಕ್ ಮಾಡಿ ನಾವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಮೂಲಕ ಕಟ್ಟಬಹುದು. ಆದರೆ ಈಗ ಆನ್ಲೈನ್ ಆಗಿರೋದ್ರಿಂದ ಎಲ್ಲವೂ ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ನಾವು ಪೇ ಥ್ರೂ K2 ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಾನು ಚಲನನ್ನು ತೋರಿಸೋದಕ್ಕೆ ಚಲನನ್ನು ಕ್ಲಿಕ್ ಮಾಡಿದ್ದೇನೆ. ಚಲನ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು. ಆದರೆ ನಾವು ಈಗ ಚಲನ್ ಮೂಲಕ ಪೇ ಮಾಡುವ ಹಾಗಿರೋದಿಲ್ಲ. ಚಲನ್ ಸಹ ನಾವು ಸೇವ್ ಮಾಡಿಕೊಂಡು ನಾವು ಪೇ ಮಾಡಬಹುದಾಗಿತ್ತು. ಆದರೆ ಇದನ್ನು ಆನ್ಲೈನ್ ಮೂಲಕ ಮಾಡಲು ತಿಳಿಸಿರೋದ್ರಿಂದ ನಾವು ಆನ್ಲೈನ್ ಮೂಲಕವೇ ಈ ಒಂದು ಪ್ರೀಮಿಯಂ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಪೇ ಥ್ರೂ K2 ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಪೇ ಥ್ರೂ K2 ಕ್ಲಿಕ್ ಮಾಡಿದ ಕೂಡಲೇ ಈ ಪೇಮೆಂಟ್ ಒಂದು ಪ್ರೊಸೀಜರ್ ಮುಂದುವರಿಯುತ್ತೆ. ಅಲ್ಲಿ ಪೇಮೆಂಟ್ ವಿವರಗಳನ್ನು ನೋಡಿದಾಗ ಪಾವತಿಯ ವಿಧ ಬರುತ್ತೆ. ನಾವು ಅದನ್ನು ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡನ್ನು ಚೂಸ್ ಮಾಡ್ಬೋದು. ನಾನು ನೆಟ್ ಬ್ಯಾಂಕಿಂಗ್ ಮುಖಾಂತರ ಹೋಗ್ತಾ ಇದ್ದೇನೆ. ಇಲ್ಲದೇ ಹೋದಲ್ಲಿ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಚೂಸ್ ಮಾಡಿ ಕಾರ್ಡ್ ನಂಬರ್ ಕೊಟ್ಟು OTP ಕೊಟ್ಟು ಕಂಪ್ಲೀಟ್ ಮಾಡಬಹುದು. ಇಲ್ಲ ನಾನು ನೆಟ್ ಬ್ಯಾಂಕ್ ಮುಖಾಂತರ SBI ಇ-ಪೇ ಅಗ್ರೆಷನ್ಗೆ ಹೋಗ್ತೇನೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ಕೂಡಲೇ ಪೇಮೆಂಟ್ ಸೆಕ್ಷನ್ಗೆ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಬರುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ. ಇಲ್ಲಿ ನಾನು UPI ID ಮುಖಾಂತರ ಪೇ ಮಾಡ್ತಾ ಇದ್ದೇನೆ. QR ಕೋಡ್ ಸಹ ಬರುತ್ತೆ. ಅಥವಾ UPI IDಯನ್ನು ನಾವು ವ್ಯಾಲಿಡೇಟ್ ಮಾಡಿ ಪೇ ಮಾಡಬಹುದಾಗಿರುತ್ತೆ. ಅಥವಾ QR ಕೋಡ್ ಪಕ್ಕದಲ್ಲಿದೆ UPI QR ಅಂತ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಸಹ ನಾವು ಪೇ ಮಾಡಬಹುದು. ಹಲವಾರು ದಾರಿಗಳಿದೆ ಇದನ್ನು ಪೇ ಮಾಡೋದಕ್ಕೆ. ಈಗ ನಾನು ಪೇ ನೌವನ್ನು ಕ್ಲಿಕ್ ಮಾಡ್ತೇನೆ. ಪೇ ನೌವನ್ನು ಕ್ಲಿಕ್ ಮಾಡಿದ ಕೂಡಲೇ ಸ್ಕ್ರೀನ್ನಲ್ಲಿ 5 ನಿಮಿಷಗಳ ಟೈಮ್ನೊಂದಿಗೆ ಒಂದು ಕಾಷನ್ ಬರುತ್ತೆ. ಈಗಾಗಲೇ ನಮ್ಮ ಕೊಟ್ಟಿರ್ತಕ್ಕಂತಹ ಒಂದು ಮೊಬೈಲ್ ನಂಬರ್ಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಮುಖಾಂತರ ನಾವು ಪೇ ಮಾಡ್ಬೋದು ಅಥವಾ ಸ್ಕ್ಯಾನ್ ಮಾಡಿ ಸಹ ಈ ರೀತಿಯಾಗಿ ಪೇಮೆಂಟನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಈಗಾಗಲೇ ನಾನು UPI ID ಕೊಟ್ಟಿರೋದ್ರಿಂದ ಫೋನ್ಗೆ ಒಂದು ನೋಟಿಫಿಕೇಷನ್ ಬಂದಿದೆ. ಅದರ ಮುಖಾಂತರ ಏನು ಮಾಡ್ತಾ ಇದ್ದೇನೆ, ಪ್ರೀಮಿಯಮನ್ನು ಪೇ ಮಾಡ್ತಾ ಇದ್ದೇನೆ. ಪ್ರೀಮಿಯಂ ಪೇ ಆದ ಕೂಡಲೇ ಈ ಒಂದು ಸ್ಕ್ರೀನ್ ಕಂಪ್ಲೀಟ್ ಆಗಿ ನಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತಕ್ಕಂತಹ ಒಂದು ಮೆಸೇಜ್ನೊಂದಿಗೆ ನಮ್ಮ ಈ ಒಂದು ನ್ಯೂ ಪಾಲಿಸಿಯ ಒಂದು ಡಾಕ್ಯುಮೆಂಟ್ಸ್ ಆಗಿರತಕ್ಕಂತಹ ಚಲನನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರ್ತಾ ಇದೆ. ಪ್ರಿಂಟನ್ನು ನಾವು ಕ್ಲಿಕ್ ಮಾಡಿದ ಕೂಡಲೇ ನಾವು ಪೇ ಮಾಡಿರ್ತಕ್ಕಂಥ ಚಲನ್ ಏನಾಗಿದೆ ವ್ಯಾಲಿಡೇಟ್ ಆಗಿರ್ತಕ್ಕಂಥ ಚಲನನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ಕೋಬಹುದಾಗಿರುತ್ತೆ. ಮೀನ್ಸ್ PDF ಸೇವ್ ಮಾಡಿಕೊಂಡು ನಾವು ಅದನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು. ಇದಾದ ನಂತರ ಈಗ ನಾವು ಪಾಲಿಸಿ ಏನು ಸಬ್ಮಿಟ್ ಮಾಡಿದ್ದೀವಿ ಆ ಪಾಲಿಸಿಯ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಬಹುದಾಗುತ್ತೆ. ಆರ್ ಯು ವಾಂಟ್ ಟು ಫಿನಿಶ್ ದ ಪೇಮೆಂಟ್? ಓಕೆ, ಅಲ್ಲಿ ಫಿನಿಶ್ ಅಂತಕ್ಕಂಥ ಬಟನ್ ಇದೆ. ಓಕೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ನೌಕರರ ಒಂದು ಪ್ರಪೋಸಲ್ ಡೌನ್ಲೋಡ್ ಆಗಿದೆ. ಈ ಪ್ರಪೋಸಲನ್ನು ನಾವು ಪ್ರಿಂಟ್ ತೆಗೆದುಕೊಂಡು ನಮ್ಮ DDO ಅವರ ಕಡೆಯಿಂದ ಈ ಒಂದು ಪ್ರಪೋಸಲ್ಗೆ ಸೈನ್ ಮಾಡಿಸಿ ನಂತರ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಸಹ ಡೌನ್ಲೋಡ್ ಆಗುತ್ತೆ. ಆ ಮೆಡಿಕಲ್ ಸರ್ಟಿಫಿಕೇಟನ್ನು ನಾವು
ತೆಗೆದುಕೊಂಡು ಹೋಗಿ ವೈದ್ಯಾಧಿಕಾರಿಗಳ ಬಳಿಯಲ್ಲಿ ನಮ್ಮ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿ ಆ ಒಂದು PDF ಅನ್ನು ನಾವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಈ ಒಂದು ಪೇಮೆಂಟ್ ಕ್ಲಿಕ್ ಆದ ಕೂಡಲೇ ನಾವಿಲ್ಲಿ ಸಬ್ಮಿಷನ್ PDFಗಳಾಗಿರ್ತಕ್ಕಂತಹ ಪಾಲಿಸಿ ಪ್ರಪೋಸಲ್ ಹಾಗೂ ಮೆಡಿಕಲ್ ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಲು ಆಪ್ಷನ್ ಬರುತ್ತೆ. ಮಾಡಿರ್ತಕ್ಕಂತಹ ಚಲನ್ PDF ನೀವು ಕಾಣಬಹುದು. ಇಲ್ಲಿ ಚಲನ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಅದನ್ನು ನಾನು ಸೇವ್ ಮಾಡ್ಕೊಳ್ತಾ ಇದ್ದೇನೆ. ಸೇವ್ ಆಗಿದೆ. ಇಲ್ಲಿ ಮೆಡಿಕಲ್ MER ಅಂತಕ್ಕಂತಹ ಮೆಡಿಕಲ್ ಡಾಕ್ಯುಮೆಂಟ್ ಸಹ ಬಂದಿದೆ. ಇಲ್ಲಿ ಬಂದಿರತಕ್ಕಂತಹ ಪ್ರಪೋಸಲ್ ಹಾಗೂ ಮೆಡಿಕಲ್ ಡಾಕ್ಯುಮೆಂಟನ್ನು ನಾವು ತುಂಬಿದ ನಂತರ DDO ಕಡೆಯಿಂದ ಸೈನ್ ಮಾಡಿಸಿದ ನಂತರ ಈ ಒಂದು ಕಾಣ್ತಾ ಇರತಕ್ಕಂತಹ ಪ್ರಪೋಸಲ್ ಫಾರ್ಮ್ ಹಾಗೂ ಮೆಡಿಕಲ್ ಫಾರ್ಮ್ ಒಂದು ಚೂಸ್ ಫೈಲನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ, ನಂತರ ಈ ಸೈನನ್ನು ಕ್ಲಿಕ್ ಮಾಡಿದ ಕೂಡಲೇ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ OTPಯನ್ನು ಸಬ್ಮಿಟ್ ಮಾಡ್ತಕ್ಕಂಥ ಆಪ್ಷನ್ ಬರುತ್ತೆ. ಈ ಡಾಕ್ಯುಮೆಂಟ್ಸನ್ನು ಹೇಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ DDO ರೋಲ್ನಲ್ಲಿ ಹೇಗೆ ಈ ಒಂದು ಪಾಲಿಸಿ ಪ್ರಪೋಸಲ್ ಫಾರ್ವರ್ಡ್ ಮಾಡಬೇಕು ಅಂತಕ್ಕಂತಹ ಸಂಪೂರ್ಣ ವಿವರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.